ನೋ ವೇ ಅಂಬರೀಷ್ ಹೇಳ್ದೆ ಅಲ್ವಾ? ಎಲ್ರಿಗೂ ನಮಸ್ಕಾರ. ಈ ಸಿನಿಮಾಗೆ ನಿಜವಾದಿರು ಯಾರಂತ ಹೇಳ್ತೀರ ದಯವಿಟ್ಟು? ನಾವು ಪ್ರೊಡ್ಯೂಸರ್ ಫಸ್ಟ್ ನಿಜವಾದಿರೋ ಈ ಸಿನಿಮಾಗೆ. ಎಲ್ಲ ಸಿನಿಮಾಗೂ ಸರ್ ಬರೀ ಈ ಸಿನಿಮಾ ಅಂದಾಗ ಇಲ್ಲ, ಈಗೇನಾಗಿ ಕೊಟ್ಟಿರ್ತಾರಲ್ಲ ಅವಾಗ ಹಿಂಗೆ ಇಟ್ಕೊಂಡ್ಬಿಡ್ತಾರೆ. ನಾವು ಹಂಗಿರೋಕ್ಕಿಲ್ಲ, ನಾವು ಹಿಂಗೆ ಇರೋದು. ಈ ಸಿನಿಮಾಗೆ ನಿಜವಾದಿರೋಗಳು ನಾವು ಪ್ರೊಡ್ಯೂಸರ್. ನಮ್ಮ ಜೊತೆಲಿದ್ದಂಥ ನಮ್ಮ ಸ್ನೇಹಿತರು BP ತ್ಯಾಗರಾಜ್ ಅವ್ರು ನಮಗೆ ಸಾಥ್ ಕೊಟ್ಟು ಸಿನಿಮಾ ಮಾಡೋಣ ಅಂತೇಳಿ, ರಮೇಶ್ ಯಾದವ್ರಿಗೋಸ್ಕರ ಒಳ್ಳೇದು ಮಾಡ್ಬೇಕಂತ ಸಿನಿಮಾ ಮಾಡೋಣ ಅಂತೇಳಿ ನಾವು ಸಾಥ್ ಕೊಟ್ಟು ಈ ಸಿನಿಮಾ ಒಂದು 6-7 ಕೋಟಿ ಮಾಡಬೇಕು ಅಂದ್ಕೊಂಡು, ಇಲ್ಲ ಜಾಸ್ತಿ ಆಯಿತು, ಡಬಲ್ ಡಿಜಿಟಲ್ ಆಯಿತು, ಬಿಡಿ ಅದು ನಮ್ಮದು. ಈ ಸಿನಿಮಾಗೆ ನಾವು ದೊಡ್ಡ ಬಂಡವಾಳ ಆಗ್ತೀವಿ ಅಂದಾಗ ನಮ್ಗೆ ಇದಕ್ಕೆ ಯಾರು ಆಯ್ಕೆ ಉತ್ತಮವಾದ ಕತೆ ಇಲ್ಲಿದೆ ಅಂದಾಗ ನಾರಾಯಣವರು ಆಯ್ಕೆ ಮಾಡಿರ್ತಾರೆ. ನಾರಾಯಣವರು ನಮಗೆ ನೆಚ್ಚಿನ ನಿರ್ದೇಶಕರು, ಕನ್ನಡ ಚಿತ್ರರಂಗದಲ್ಲಿ ಅರಿತು ಬಲ್ಲವರು, ಎಲ್ಲ ರೀತಿ ತಿಳ್ಕೊಂಡವರು, ಎಲ್ಲ ಕಲಾವಿದರು ಸಿನಿಮಾ ಮಾಡಿದರು. ಮೊನ್ನೆ ಇತ್ತೀಚೆಗೆ ನನ್ನ ಮನೆಗೆ ಹೋದಾಗ ಒಂದು 7:30-8 ಗಂಟೆ ನಮ್ಮ ಶ್ರೀಮತಿಯವರು ಸಿನಿಮಾ ಹಾಕೊಂಡು ನೋಡ್ತಾಯಿದ್ರು. ವೀರ ಪರಂಪರೆ, ಅಂಬರೀಷ್ ಅಣ್ಣ, ಸುದೀಪ್ ಏನು ಆ್ಯಕ್ಟ್ ಮಾಡ್ತಾರೆ, ಆ್ಯಕ್ಟ್ಸ್ ಆಫ್ ಕಲಾವಿದರೆಲ್ಲ ವೆರಿ ಗುಡ್ ಆಕ್ಟಿಂಗ್ ಮಾಡಿಸೋಂಥ ನಿರ್ದೇಶಕರು ಬೇಕು. ಈ ಕೆಲವರು ನಿರ್ದೇಶಕರು ಅಣ್ಣ ನೀವೇನು ಮಾಡಿಸಬೇಕು ಅಂತಾರೆ, ಅದಲ್ಲ ಕೆಲವರು, ಎಲ್ಲರಲ್ಲ. ಅದ್ರಲ್ಲಿ ನಾರಾಯಣವ್ರು ಯಾರಾದರೂ ಬಿಡಲ್ಲ. ಯಾಕೆಂದರೆ ವಿಷ್ಣು ಸಾರಿಂದ ಹಿಡಿದು ಪ್ರತಿಯೊಬ್ಬ ದೊಡ್ಡ ದೊಡ್ಡ ಅಣ್ಣವರಿಂದ ಹಿಡಿದು ಸುದೀಪ್ ಅಂತ ಹಿಡಿದು ಆ ವೀರಪ್ಪನ ನೋಡಿದಾಗ ನಾನು ಕೂತ್ಕೊಂಡಂಗೆ ಸ್ವಲ್ಪ ಬಟ್ಟೆ ಬಿತ್ತಾಗೆ ಕೂತಿದ್ದೆ. ಆ ಫೈಟು, ಆ ವಿಲನ್ಗಳು ಕಾರಲ್ಲಿ ಅಂಬರೀಷ್ ಡಿಸ್ಟರ್ಬ್ ಆಗಿ ನೋಡ್ತೀವಿ. ಏನು ಪರ್ಫಾರ್ಮೆನ್ಸು, ಆಮೇಲೆ ಕೆಲಸ ಮಾಡ್ತಿದ್ದಾರೆ ಅಂದರೆ ಅಷ್ಟು ತಿಳುವಳಿಕೆ ಇದ್ದು ಕೆಲಸ ಮಾಡ್ತಿದ್ದಾರೆ. ಅದಕ್ಕೆ ನಮಗೆ ನಿಜವಾದ ಕತೆ ಮತ್ತು ನಿರ್ದೇಶಕ ಸಿಕ್ಕಿದಾಗ ಸಿನಿಮಾ ಮಾಡೋಕ್ಕೆಲ್ಲ ಮಾತುಕತೆ ಆಯಿತು. ಅದಾದಮೇಲೆ ಬೆಸ್ಟ್ 100ಕ್ಕೆ 85-90% ಮಾರ್ಕ್ಸ್ ಗ್ಯಾರಂಟಿ ಇದ್ದು ನಮ್ಮ ಮೊದಲನೇ ನಮ್ಗೆ ಗೊತ್ತಾಯಿತು. ನಾರಾಯಣ ಹಾಕೊಂಡ್ರೆ ನಾವು ಹಾಕಿರೋ ಬಂಡವಾಳ ಮಿಸ್ ಇಲ್ಲ. ಇದು ಸ್ಟಾರ್ ಕ್ಯಾಸ್ಟ್ ಯಾರು ಅಂತ ಬಂತು. ಶ್ರೇಯಸ್ಸು ಮಗ ಆದ್ರೂ ಮಾತಿದ್ರೆ ಅವನ ಹತ್ರ ನಾನೇ ಕಾಸು ಫ್ರೀ ಮಾಡೋದು ಕೇಳಬೇಕು. ಅವೆಲ್ಲ ಅನ್ನಕ್ಕೆಲ್ಲ ಲೈಫಲ್ಲಿ. ಮಗ ಆದರೂ ವ್ಯಾಪಾರನೇ, ಮನೆ ಒಳಗಿದ್ರೆ ಮಾತ್ರ ಮಗ, ಮನೆಯಿಂದ ಆಚೆ ಹೋದರೆ ಅವರೊಬ್ಬರು ಆರ್ಟಿಸ್ಟ್ ಅಷ್ಟೇ. ಅದು ನನ್ನ ಪಾಲಿಸಿ. ತುಂಬ ಕೆಲವರು ಎಲ್ಲ ಯಾಕೆಂದರೆ ಈ ಸಿನಿಮಾದಲ್ಲಿ ಹೈಯೆಸ್ಟ್ ನನಗೆ ಗೊತ್ತಿದ್ದಂಗೆ ಹೊಸ ಕಲಾವಿದರು ನನಗೆ ಶ್ರೇಯಸ್ ಮತ್ತು ಬೃಂದಾಚಾರ್ಯ ಇಬ್ಬರೇ ಅಂತ ಕಾಣುತ್ತೆ. ಬೃಂದ ಯಾಕೆಂದರೆ ವಿಜಯ್ ಖ್ಯಾತ ನಿರ್ದೇಶಕರು, ವೆರಿ ಗುಡ್ ಪರ್ಫಾರ್ಮರು. ನಾವು ಫಸ್ಟು ವಿಜಯ್ ಹಾಕೋಕ್ಕಿಂತ ಮುಂಚೆ ಬೇರೆ ಒಂದು ಪಾತ್ರ ಯಾರೋ ಅಂದ್ಕೊಂಡು ಹುಡುಕ್ತಾ ಇದ್ದೆ. ನಾರಾಯಣವ್ರ ಕತೆ ಹೇಳಿದ್ಮೇಲೆ ಸರ್ ಸಿನಿಮಾ ಕತೆ ಹೋಗ್ತಾ ಇರ್ತದೆ, ಖಡಕ್ಕಾಗಿರೋ ಒಬ್ರು ಬೇಕು ಸರ್, ವ್ಯಕ್ತಿ ಯಾರು ಯಾರು ಸರ್ ಮಾಡೋಣ? ಈ ಥರ ಒಂದು ಯಾರು ದೊಡ್ಡ ಒಂದು ಖಡಕ್ ಇರಬೇಕು ಸರ್. ಇಲ್ಲಿರೋದು ಯಾರು ಖಡಕ್ ದೊಡ್ಡದು ಸ್ಟ್ರಾಂಗ್ ಅಂದರೆ ದರ್ಶನು, ಸುದೀಪು, ವಿಜಯ್, ಉಪೇಂದ್ರ, ಶಿವಣ್ಣ ಈ ಥರ ಇರ್ತಾರೆ. ಇನ್ಯಾರು ಬೇರೆ ಆಗಲ್ಲ ಸರ್. ಇದು ಬಿಟ್ಟರೆ ಇನ್ಯಾರು ಇಲ್ಲ ಸರ್. ಅದು ಈ ಥರ ಈ ಪಾತ್ರಕ್ಕೆ ಸರ್ ಇಷ್ಟು ಜನದಲ್ಲಿ ಯಾರಾದರೂ ಪರವಾಗಿಲ್ಲ ಅಂದ್ಬಿಟ್ರು. ಏನು ರೀ ನಮ್ಗೆ ಒಳ್ಳೆ ನಾರಾಯಣ ಸರ್ ಕರ್ಕೊಂಬಂದು ಹಿಂಗಾಗೋದು ಅಂದ್ಕೊಂಡು ಅವ್ರು ಲಡ್ಡು ಇಲ್ಲೆಲ್ಲ ಮೈಸೂರು ಪಕ್ಕ ತಿರುಪತಿ ಲಡ್ಡುನೇ ಬೇಕು ಅಂತ ಕೇಳ್ತಾರೆ ಅಂದ್ಕೊಂಡು ಸರಿ ಸರ್ ಆಯಿತು ಒಂದು ಸರಿ. ಆಮೇಲೆ ನಮಗೆ ನಾವು ವಿಜಯ್ ನಮ್ಮ ಆತ್ಮೀಯರು, ಸ್ನೇಹಿತರು, ನಮ್ಮ ಒಳ್ಳೆ ಬ್ರದರ್ಸ್ ಇದ್ದಂಗೆ ವಿಜಯ್ಗೆ ಒಂದು ಸತಿ ನಾರಾಯಣ ಸರ್ ಕತೆ ಹೇಳಿದ್ರು. ಕತೆ ಅವರು ವಿಜಯ್ ಅವರು ಸುಲಭವಾಗಿ ಯಾರಿಗೂ, ಯಾಕೆಂದ್ರೆ ಅವರೇ ಒಬ್ಬರು ನಿರ್ದೇಶಕರಾದ್ರಿಂದ ಯಾರು ಮಾಡಲ್ಲ ಸರ್, ಮಾಡೋಣ ಅಂದರು. ಆಮೇಲೆ ಕೇಮಂಜಿ ನಮ್ಮ ಸ್ನೇಹಿತರು ಶ್ರೇಯಸ್ಗೋಸ್ಕರ ನಾವು ಮಾಡೇ ಮಾಡ್ತೀವಿ ಸರ್, ತಲೆ ಕೆಡಿಸ್ಕೊಬಿಡಿ. ಶ್ರೇಯಸ್ ಅಂದರೆ ಸ್ವಲ್ಪ ತುಂಬ ಪ್ರೀತಿ ವಿಶ್ವಾಸ. ಆಮೇಲೆ ಕತೆ ಒಪ್ಕೊಂಡ್ರು. ಇದರಲ್ಲಿ ಸಾಧು ಕೋಕಿಲರು ಅವ್ರು 5-10 ಹಿಡ್ಕೊಂಬರೋದೇ ಕಷ್ಟ ನಮ್ಮ ಸಾಧುನ. ಯಾಕೆಂದರೆ ಅದ್ಭುತವಾದ ಕಲಾವಿದ, ವೆರಿ ಗುಡ್ ಪರ್ಫಾರ್ಮೆನ್ಸು, ಕಾಮಿಡಿ ತಿಂದು ಬಿಡ್ತಾನೆ, ಯಾರು ಬೇರೆ ಆಗಲ್ಲ. ಅವ್ರ ಕಾಂಪಿಟೇಷನ್ ನಮ್ಮ ರಂಗಾಯಣರಿಗೋರು. ಆಮೇಲೆ ನಮಗೆ ನಮ್ಮ ಇವರು ಶರತ್ ಲೋಹಿತಾಶ್ವರ ಮಗ, ನಮ್ಮ ಇವರು ಶರತ್ ಲೋಹಿತಾಶ್ವರು. ಆಮೇಲೆ ಎಷ್ಟು ಜನ ಆರ್ಟಿಸ್ಟು ಅಂದರೆ ನಮ್ಗೆ ನಿಜವಾಗ್ಲೂ ಒಬ್ಬರು ಎಲ್ಲ ನಾರಾಯಣವರು ಆಯ್ಕೆ ಮಾಡ್ಕೊಂಬಿಟ್ರು. ಈ ಏನು ಮುತ್ತುಕೊಳ್ಬೇಕು ಅದನ್ನು ಆಯ್ಕೆ ಮಾಡ್ಕೊಂಬಿಟ್ರು. ಆಮೇಲೆ ಎಲ್ಲ ಕಲಾವಿದರು ನಾವು ಅಂದರೆ ಯಾರು ಏನು ಮಾತಾಡಲ್ಲ, ಇನ್ಕ್ಲೂಡಿಂಗ್ ಪೇಮೆಂಟ್ ಇದ್ರೆ ಯಾರು ಮಾತಾಡಲ್ಲ. ಬಿಕಾಸ್ ಬೇಕಂದರೆ ಒಬ್ಬ ಸೀನಿಯರ್ ನಿರ್ಮಾಪಕ, ರೆಗ್ಯುಲರ್ ಪ್ರೊಡ್ಯೂಸರ್ ಅಂತ ಯಾರೇನು ಮಾತಾಡಲ್ಲ. ಎಲ್ಲ ಕಾಮಿಡಿಲಿ ಇದ್ದಾರೆ ಆರ್ಟಿಸ್ಟ್ಗಳು, ಅಷ್ಟು ಜನ ಇದ್ದಾರೆ. ಒಬ್ಬರಿಗಿಂತ ಒಬ್ಬರು ಪರ್ಫಾರ್ಮೆನ್ಸ್ ಅವರು. ಸರಿ ಎಲ್ಲ ಒಪ್ಕೊಂಡ್ರು, ಮಾಡಿಕೊಟ್ರು. ಎಲ್ಲರೂ ತುಂಬ ಸಪೋರ್ಟ್ ಮಾಡಿದ್ರು.
ಈಸ್ ವೆರಿ ಗುಡ್ ಪಿಕ್ಚರ್, ತುಂಬ ಚೆನ್ನಾಗಿ ಬಂದೈತೆ. ಮೊನ್ನೆ ನಾನೇ ನೋಡಿದೆ ಕಣ್ಣಾರೆ. ಕಾಮಿಡಿ ಇದೆ, ಫನ್ ಇದೆ, ಕತೆ ಇದೆ, ಎಂಟರ್ಟೈನ್ಮೆಂಟ್ ಇದೆ, ಮೆಸೇಜ್ ಇದೆ, ಎಲ್ಲದಕ್ಕಿಂತ ಮುಂಚೆ ಮೆಸೇಜ್ ಇದೆ. ಆಮೇಲೆ ಸಾಂಗ್ಗಳು ಕೇಳ್ತಾ 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 ಅದು ಫೀಲೇ ಬೇರೆ ಇರ್ತದೆ. ಆಮೇಲೆ ಅರ್ಥ ಇದೆ. ಒಂದು ಸಲ ಮೀಟ್ ಮಾಡೋಣ, ಕುಂತು ಮಾತು, ಇವತ್ತೇನಾಗ್ತಾರೆ ಸಿಕ್ಕತ್ತೆ ಚಾಟ್ ಮಾಡೋಣ, ನಾಳೆ ಬೆಳೆ ಕಾಫಿ ಹೋಗೋಣ, ನಾಡ್ದೆಲ್ಲ ರೂಮ್ ಹೋಗೋಣ ಅಂತಾರೆ. ಇದೆಲ್ಲ ಇಷ್ಟ ಆದರೆ ನಾವು ಮಾಡೋಣ, ಇಲ್ಲ ಫ್ರೆಂಡ್ ಆಗಿರೋಣ. ಇವತ್ತಿಂದ ಟ್ರೆಂಡ್ ಇದಾಗಬೇಕು. ಯಾಕಂದರೆ ಹುಡುಗ ಹುಡುಗಿರೋ ಸರ್ ಇದು ಸತ್ಯ. ಯಾಕೆಂದ್ರೆ ಸಿಕ್ಕದ ತಕ್ಷಣ ಕಾಳು ಯಾರು ಸಿಗ್ತಾರೆ ಕಾಳು ಹಾಕಕ್ಕೆ ಅವರು ಕ್ಯಾಚ್ ಹಾಕಕ್ಕೆ ಇರ್ತಾರೆ. ಕ್ಯಾಚ್ ಇಮಿಡಿಯೇಟ್ಲಿ ಯಾವ್ದು ಬರ್ತದೆ ಆ್ಯಕ್ಷನ್ ರಿಯಾಕ್ಷನ್ ಇರ್ತದೆ ನೋಡಿ. ಮಾತದ್ದು ಏನಾಗುತ್ತೆ, ಅವ್ನು ಕರ್ಕೊಂಡ ಇವ್ನು ಕರೆದು ಇದೇ ಆಗ್ಬಿಟ್ಟಿದೆ ಪರಿಸ್ಥಿತಿ. ಏನಂದರೆ ನಾನು ಇಷ್ಟೊತ್ತಿಡಿದೆ ಕರೆದ ಕಪಾಳ ಕೊಡ್ಬಿಟ್ರೆ ಅಂದರೆ ಅದೇ ಹೇಳಲ್ಲ ಸರ್ ಅವ್ರು ಕರೆದ್ಬಿಟ್ಟ ಇಲ್ಲಿ ಕರೆದ್ಬಿಟ್ಟ ಅಂತ ಹೇಳ್ತೀನಿ. ಕರೆಗಟ್ಟ ಹೆಂಗೆ ಕೇಳ್ತೇನೆ, ಇದೊಂದು ಆಗ್ಬಿಟ್ಟು ನಮ್ಗೆ ಟೆನ್ಷನ್ ಆಗ್ಬಿಟ್ಟಿದೆ. ಅದಕ್ಕೆ ಇದು ಮೆಸೇಜ್ ಕೊಟ್ಟಿದ್ವಿ, ಇನ್ನು ಕರಿಬೇಡಿ, ಒಂದು ಸಲ ಮೀಟ್ ಮಾಡೋಣ, ಕುಂತು ಮಾತಾಡೋಣ, ಕಾಫಿ ಎಲ್ಲೋ ಬರ್ಗರಲ್ಲೋ ತಿನ್ಕೊಳ್ಳೋಣ, ಇಷ್ಟ ಆದರೆ ಫ್ರೆಂಡ್ ಆಗೋಣ, ಲವ್ ಮಾಡೋಣ, ಇಲ್ಲಾಂದರೆ ಬಿಟ್ಬಿಟ್ಟು ಹೋಗ್ತಾರಣ್ಣ. ಅದಕ್ಕೆ ಮೆಸೇಜ್ ಕರೆಕ್ಟಾಗಿ ಕೊಟ್ಟರೆ ಇದನ್ನು ಫಾಲೋ ಮಾಡಿ ಯೂತು. ಯಾಕೆಂದ್ರೆ ಇನ್ನು ತಿರ್ಗಿ ಹಳ್ಳಿ ಕೀಳಕ್ಕೆ ಬೀಳಕೋಗ್ಬಿಡಿ, ಮತ್ತು ತಿರ್ಗಿ ಬಿದ್ದು ನಾನು ಅವ್ನು ಕರ್ದ ಅಂತ ಹೇಳಕೋಗ್ಬಿಡಿ. ಇಟ್ಸ್ ವೆರಿ ಗುಡ್ ಸಾಂಗ್. ಇನ್ನೊಂದು ಸಾಂಗಿದೆ, ಏನೋ ಮಗ, ಅದೆಷ್ಟು ಚೆನ್ನಾಗಿದೆ ಅಂದ್ರೆ ಹಾಡು. ಇನ್ನೂ ಯಾಕೆ ಬಿಟ್ಟಿಲ್ಲ ನನಗೆ ಗೊತ್ತಾಯ್ತಾ ಇಲ್ಲ, ನನಗೆ ಸರಿಯಾಗಿ ಗೊತ್ತಿಲ್ಲ. ತುಂಬ ಚೆನ್ನಾಗೈತೆ ಹಾಡು. ಏನೋ ಮಗ ಊರಲ್ಲಿದ್ದ ಫಿಗರ್ಗಳಲ್ಲಿ ಏನಾದ್ರು ಎಲ್ಲ ಅವ್ರವ್ರು ಆಯ್ಕೊಂಡು ಹೊಂಟೋದ್ರ, ಇನ್ನು ಬಿಟ್ಟಿದ್ದಾರ, ಬೇಜಾರೈತೆ, ತುಂಬ ಮೆಸೇಜ್ ಐತೆ. ಆಮೇಲೆ ನಾರಾಯಣ ಅವರು ಫಸ್ಟ್ ಟೈಮು ನಮಗೆಲ್ಲ ಇಷ್ಟೊಂದು ಒಂದಷ್ಟು ತೋರಿಸ್ತಾ ಇರೋದು. ಅವ್ರು ಸಿನಿಮಾ ಮಾಡಿದ್ರೆ ಕರ್ಟನ್ ಹಾಕೊಂಬಿಟ್ಟು ಯಾರು ಒಳಗೆ ಬಿಡ್ತಿರಲಿಲ್ಲ, ಅಷ್ಟು ಸಿಸ್ಟಮು. ಅವ್ರು ಯಾವುದೇ ಸಿನಿಮಾ ಮಾಡೋದು. ಈ ಸಿನಿಮಾದಲ್ಲಿ ಸ್ವಲ್ಪ ಬಿಟ್ಟಾರೆ ಇವತ್ತೆಲ್ಲ. ಯಾಕಂದರೆ ಮಂಡ್ ಬಿದ್ದವರು ಪ್ರೊಡ್ಯೂಸರ್ಗಳು ಕಡಿಮೆ ಆಗ್ಬಿಟ್ಟಾರೆ, ಇರೋದು ಆಗ್ತಿದೆ, ಅವರು ಕಳ್ಕೊಳ್ಳೋಣ ಅಂತ ಫ್ರೀ ಕೊಟ್ಬಿಟ್ಟಾರೆ. ಅದರಲ್ಲೇ ಈ ವಿಷಯದಲ್ಲಿ ತುಂಬ ನಾವು ಗ್ರೇಟು, ವೆರಿ ಗುಡ್ಡು, ತುಂಬ ಚೆನ್ನಾಗಿ ಮಾಡಿದ್ರೆ. ನಮ್ಮ ಹೀರೋಯಿನ್ ಹೇಳಿದ್ರು ಈಗ ಆ ಸಾಂಗ್ ನನಗೆ 1.5-2 ದಿನದಲ್ಲಿ 2 ದಿನ ಮಾಡ್ತೀನಿ. ಒಂದು 6 to 9 1.5 ಮಾಡಿದ್ದೀನಿ. ಆ ಸಾಂಗಿಗೆ 65 ಲಕ್ಷ ಬಿಲ್ ಬಂದಿದೆ. ಬರೀ ಪ್ರೀತಿ ಮಾಡೋಣ ಅದೊಂದಕ್ಕೆ ಬರೀ 8 ಲಕ್ಷ ಆಗೈತೆ, ಇದಕ್ಕೆ 65 ಲಕ್ಷ ಆಗಿದೆ. ಏನು ಮಾಡೋಕ್ಕಾಗಲ್ಲ, ಯಾಕೆಂದರೆ ಒಂದೊಂದು ಸಾಂಗ್ ಡಿಮ್ಯಾಂಡ್, ಆ ಸಾಂಗ್ ಅಂತ ಕೇಳುತ್ತೆ. ಅದರಿಂದ ತುಂಬ ಚೆನ್ನಾಗಿ ಸಿನಿಮಾ ಮಾಡಿದ್ದಾರೆ, ತುಂಬ ಚೆನ್ನಾಗಿದೆ. ನನಗೆ ಯಾರು ಹೇಳಿದ್ರು ಸರ್ October 31 ಓಕೆ, ನಾನು November 1 ನಾನು ರಾಜಾವಲ್ಲಿ ರಿಲೀಸ್ ಮಾಡಿದ್ದೀನಿ, ತುಂಬ ಚೆನ್ನಾಗಿರುತ್ತೆ. ಆಮೇಲೆ ನಮ್ಮ ಕಾಂತಾರ 2ನೇ ತರಗತಿಯಿಂದ 4 ವಾರ ಗ್ಯಾಪ್ ಇರೋದ್ರಿಂದ ಯಾವ ತೊಂದರೆ ಇರಲ್ಲ. ಒಳ್ಳೆ ಸಿನಿಮಾಗಳು, ಕನ್ನಡ ಸಿನಿಮಾ ಚೆನ್ನಾಗಿ ಹೋಗ್ತಾಯಿದೆ. ಇವತ್ತು ಭಾರತದಾದ್ಯಂತ ಹೆಸರುಗಳು ಮಾಡ್ತಾಯಿದೆ ನಮ್ಮ ಸಿನಿಮಾ. ಒಳ್ಳೆ ಭಾರತದ ಹೆಸರು ಮಾಡ್ತಾಯಿದ್ರು, ಕರ್ನಾಟಕದ ಹೆಸರು ಮಾಡ್ತದೆ. ಮನೆಗೆ ಅರ್ಥ ಆಗುತ್ತೆ ಎಲ್ಲ ತಂದೆ ತಾಯಿಗಳು ಈ ಸಿನಿಮಾ. ಆಮೇಲೆ ನನಗೆ ಇತ್ತೀಚೆಗೆ ನನ್ನ ಒಬ್ಬ ಸ್ನೇಹಿತರು ಜಡ್ಜು ಸರ್ ಹೇಳಿದ್ರು, ನಾನು ವಾಟ್ಸಪ್ಪಲ್ಲಿ ಸಾಂಗ್ ಕಳಿಸಿದ್ದೆ. ಸಾಮಾನ್ಯ ನಾನು ನನ್ನ ವಾಟ್ಸಪ್ಪಲ್ಲಿ ನಾನು ಕೇಳೋ ಟೈಮ್ ನೋಡೋಲ್ಲ, ತುಂಬ ಬರ್ತದೆ. ಒಂದೊಂದು ಮೆಸೇಜ್ ದಿನಕ್ಕೆ ನನಗೆ ಗೊತ್ತಿದ್ದಂಗೆ ಮೋಸ್ಟ್ಲಿ ನನಗೆ ಒಂದು 2,500-3 ಸಾವಿರ ಮೆಸೇಜ್ ಬರುತ್ತೆ. ನಾನೊಂದು 10-15 ನೋಡ್ತೀನಿ, ಆಮೇಲೆ ಎಲ್ಲ ಡಿಲೀಟ್ ಮಾಡ್ತೀನಿ. ಆ ಜಡ್ಜ್ ಫೋನ್ ಮಾಡಿದೆ, ಒಂದು 10-15 ಜನ IR ಆಫೀಸರ್ಸ್ ಅವ್ರನ್ನ ನೋಡಿದೆ. ಮಂಜು ಅವರೇ ನಿಮ್ಮ ಹತ್ರ ಹೇಳಿ ಸರ್ ಅಂದೆ. ಸರ್ ಹೇಳಿ ಸರ್ ಅಂತೆ, ನಿಮ್ಮ ಪಿಕ್ಚರ್ದು ಸಾಂಗ್ ನೋಡಿದೆ, ತುಂಬ ಚೆನ್ನಾಗಿದೆ, ಅರ್ಥವಾಗಿದೆ, ಎಷ್ಟು ಕ್ಲೀನಾಗಿದೆ ರೀ. ಇವತ್ತೆಲ್ಲ ನೋಡಿದ್ರೆ ಏನು ಬಡಿ ಅದೇ ಇರ್ತದೆ, ನಮ್ಗೆ ಅರ್ಥನೇ ಆಗಲ್ಲ ಇದಿರ್ತದೆ. ಇಲ್ಲ ಸರ್ ಫ್ಯಾಮಿಲಿ ಇಲ್ಲ, ತುಂಬ ಚೆನ್ನಾಗಿದೆ, ಫ್ಯಾಮಿಲಿ ಕೂತ್ಕೊಂಡು ನೋಡೋವಂಥ ಸಿನಿಮಾ. ಒಳ್ಳೆ ಟೈಮ್ ಯಾವಾಗ ರಿಲೀಸ್ ಮಾಡ್ತಾರೆ ನಾವೆಲ್ಲ ದಯವಿಟ್ಟು ಹೇಳಿ, ನಮಗೆ ನಾವು ಪರ್ಟಿಕ್ಯುಲರ್ ಪಿಕ್ಚರ್ ಹೊಡ್ತಿದ್ದಾರೆ. ಯಾಕೆಂದರೆ ಫ್ಯಾಮಿಲಿ ಆಡಿಯನ್ಸು ಮತ್ತು ಇವತ್ತು ಜನಗಳು ಸಿನಿಮಾ ಬರೋಕ್ಕೆ ಇಷ್ಟ ಇದೆ. ಕೆಲವು ಸಿನಿಮಾಗಳಿಂದ ಬರ್ತಾ ಇಲ್ಲ, ಅವೇನೋ ಒಂಥರ ಬೇರೆ ಥರ ಇರ್ತದೆ. ಪಾಪ ಅವ್ರ ಫ್ಯಾಮಿಲಿ ಆಡಿಯನ್ಸ್ ಸಿನಿಮಾಗಳಿಲ್ಲ, ಎಲ್ಲ OTT ನೋಡಿ ಅವ್ರಿಗೆ ಬೇಜಾರಾಗ್ಬಿಡುತ್ತೆ. ಬರೋಲ್ಲ ಸಿನಿಮಾ ನೋಡ್ಬಿಟ್ಟು OTT ಯಾವುದೂ ಇಟ್ಟಿಲ್ಲ, ಪೆಟ್ಟಿಗೆ ಜನ ಕೂತ್ಕೊತಾರೆ, ಮನೆಗೆ ಕೂತ್ಕೊಂಡು ಆಗ್ತಾರೆ ನೋಡ್ತಾರೆ. ಆ OTT ಮಜಾನೇ ಬೇರೆ, ಥಿಯೇಟ್ರ್ ಮಜಾನೇ ಬೇರೆ. ದಿಸ್ ಇಸ್ ವೆರಿ ಗುಡ್ ಸಿನಿಮಾ, ಫ್ಯಾಮಿಲಿ ಸಿನಿಮಾ, ಇಷ್ಟ ಆಗೋ ಸಿನಿಮಾ. ನನಗೆ ಇದರಲ್ಲಿ ವಿಶೇಷ ಪಾತ್ರ ಮಾಡಿದ್ರು ರವಿಚಂದ್ರ ಸರ್. ಒಂದಿನ ನಾನು ರವಿಚಂದ್ರ ಬೇಕು ಅಂದರು. ಏನು ಸರ್ ಹಿಂಗೆ ಕೇಳಿದ್ರು ನಮ್ಮ ನಾರಾಯಣ ಅವ್ರಿಗೆ, ಈ 5 ಸ್ಟಾರ್ ಚಾಕ್ಲೇಟ್ ಸರ್, ಆ ಚಾಕ್ಲೇಟ್ ಬೇಕು, ಈಗ ಚಾಕ್ಲೇಟ್ ಬೇಕು ಅಂದ್ರೆ ಅದು ಏನು ಒಂದು ಆರ್ಡರ್ ಚಾಕ್ಲೇಟ್ ಅಲ್ಲ, ನಮ್ಮ ಇಂಡಸ್ಟ್ರಿಲಿ ಇರೋಲ್ಲ, ಎಲ್ಲ ಇವಿ. ನಾನಾಯಿತು ವಿಜಯ್ ಕೇಳಿದ್ರು ಕೊಟ್ಟೆ. ಸಾಧು ನಾನು ಅದೇ ಸಾಧು ಬರಲ್ಲ ಸರ್, ನಾನು ದಯವಿಟ್ಟು ಬರಲ್ಲ, ಯಾಕಂದ್ರೆ ನನಗೆ ಒಳ್ಳೆ ಸ್ನೇಹಿತ, ನಾನು ಕೋಪಕ್ಕೆ ಬಂದೇನು ಅಂತೀನಿ. ಇಲ್ಲ ಸರ್ ನಂಗೆ ಅವನೇ ಬೇಕು. ನಾನು ಸಾಧು ದಿನ ಏನು ಮಮ್ಮ ಅಂತ ಅವ್ನು ರೇಖೆ ಸಿಕ್ಕಾಟೆ ಕೊಟ್ಟು ಅವನು 5-10 ದಿನ ಬರೋದಿಲ್ಲ, 45 ದಿನ ಮಾಡ್ದ ಪಾಪ. ಅವನು ಈಸ್ ವೆರಿ ಗುಡ್ ಕೋಪ್ರೇಷನ್. ನಮ್ಮ ರಂಗಣ ತುಂಬ ಜನ ಎಲ್ಲ ಕೋಪ್ರೇಷನ್, ಯಾಕಂದರೆ ನನ್ನ ಮೇಲಿರೋ ಪ್ರೀತಿ ವಿಶ್ವಾಸ ಚಿತ್ರರಂಗದಲ್ಲಿ ಒಂದು ಒಳ್ಳೆ ಅಂತ ಖುಷಿ ಆಯಿತು. ಟೀಮ್ ಚೆನ್ನಾಗಿದೆ, ನಾರಾಯಣವ್ರು ಕೆಲಸ ಮಾಡಿಸ್ಕೋತಾರೆ, ಕೆಲಸ ಚೆನ್ನಾಗಿ ಮಾಡಿದ್ದಾರೆ, ಒಳ್ಳೆ ಸಿನಿಮಾ ಮಾಡೋದು. ನಮಗೆ ನಿಜವಾಗ್ಲೂ ಈ ಸಿನಿಮಾಗೆ ರವಿಚಂದ್ರವ್ರು ಕೇಳಿದ ತಕ್ಷಣ ಏನೋ ಅಂದರು, ಸರ್ ನಮ್ಮ ಸಿನಿಮಾ ಯಾವುದಮ್ಮ ಪಾಪ ಅವರು ನನ್ನ ವಿಷಯದಲ್ಲಿ ಯಾವತ್ತು ಏನು ಕೇಳೋಕ್ಕೂ ಏನು ಮಾತಾಡೋಲ್ಲ. ಹಿಂಗೆ ನಮ್ಮ ಮಗ ಒಂದು ಸಿನಿಮಾ ಮಾಡಿ ನಾರಾಯಣ ಜೊತೆ
ಹೌದನಾ ಏನೋ ನಾನೇನು ಇರೋ ಅಂದರು. ಸರ್ ನೀವೆಲ್ಲ ಸರ್ ಗೆಸ್ಟ್ ಅಂದರು. ನನ್ನ ಮಗ ನೀನು ಏನು ಹೇಳಿದ್ರು ಬರ್ತೀನಿ ಬಿಡೋ ಅಂದರು. ಒಂದೇ ಮಾತು ಹೇಳಿದ್ರು ಇಷ್ಟೇ. ನೀನು ಏನಾದ್ರು ಮಾಡ್ಕೊಡ್ತೀನಿ ಹೋಗೋ ಅಂದರು. ಎಷ್ಟು ದಿನ ಬೇಕಮ್ಮ ಅಂದರು. ಸರ್ ಒಂದು 2 ದಿನ ಸರ್. ಮೇಡಮ್ ಒಂದು 10 ದಿನ ಮಾಡೋದು. ಇಲ್ಲ ಸರ್ ನಿಮ್ದಿರೋದೇ 2 ದಿನ ಸರ್, ದಯವಿಟ್ಟು ನೀವು ನಂಬ್ತಿರ್ಬಿಡ್ತೀರ. ಪಾತ್ರ ಏನು ಅಂದರು. ಸರ್ ಸರ್ ಅಂದೆ. ಬರಲಿ ಅಂದರು ಅವ್ರು ನಾಗರಾಜ್ ಮ್ಯಾನೇಜರಿಗೆ. ಏನು ಸರ್ ಕಾಸ್ಟ್ಯೂಮ್ ಎಲ್ಲ ನಮ್ಮ ಹತ್ರ ಅಂದರು. ಅಲ್ಲ ಹೊಸ ಯೂಸ್ ಮಾಡಿದೈತಲ್ಲ ತಗೊಂಡಿದ್ದೆ ಏನು ಬರೋಣ ಮನೆಗೆ ಕಳ್ಸಿಕೊಡ್ತಾ ಬರ್ತೀನಿ. ಬಂದು ಅಚ್ಚುಕಟ್ಟಾಗಿ ಪ್ರೀತಿಯಿಂದ 2 ದಿನ ಬೇಕಾಯ್ತು, ಒಂದೇ ದಿನ ಮುಗಿಸ್ತಲ್ಲ ಸರ್. ಒಂದು ದಿನ ಮುಗಿಸ್ಬಿಟ್ಟು 2 ದಿನ ಸಿಟಿಲಿ ಒಂದೇ ದಿನ ಒಂದು ಸ್ಪೆಷಲ್ ಪಾತ್ರ ಅವರೇ ಬಂದು ಆ್ಯಕ್ಟ್ ಮಾಡಿ ನಮ್ಮ ಜೊತೆ ಖುಷಿಯಾಗಿದ್ದು ಊಟ ಮಾಡಿಕೊಂಡು ಬಲ್ಲ ಮಾತು. ಏನು ಎಕ್ಸ್ಪೆಕ್ಟೇಷನ್ ಮಾಡಿಲ್ಲ, ಏನು ಕೇಳಿಲ್ಲ. ಆ ರಿಲೇಷನ್ ನಮಗೆ ತುಂಬ ಚೆನ್ನಾಗಿ ಒಳ್ಳೆ ಸಿನಿಮಾ ಮಾಡಿದೆ. ಅಕ್ಟೋಬರ್ 31. ಈ ಸಿನಿಮಾ ಬಗ್ಗೆ ಯಾರಿಗೂ ಇನ್ನೇನು ಗೊತ್ತಿಲ್ಲ. ಎಲ್ಲ ಏನಂತಾರೆ ಅವರಿದ್ದಾರೆ ಇವರಿದ್ದಾರೆ. ಈ ಸಿನಿಮಾದಲ್ಲಿ 18 ಕಲಾವಿದರು, ನುರಿತ ಕಲಾವಿದರು ಇದ್ದಾರೆ. ಖ್ಯಾತ ನಿರ್ದೇಶಕರು ಇಬ್ಬರು ಇದ್ದಾರೆ. ಒಂದು ಎಸ್ ನಾರಾಯಣ, ಒಂದು ದುನಿಯಾ ವಿಜಯ್ ಅವರು. ದುನಿಯಾ ವಿಜಯ್ ಒಂದು ದಿನ ಪಾಪ ಮಾತಾಡಿದ್ದಾರೆ ಎಸ್ ನಾರಾಯಣ. ಯಾಕಂದರೆ ಲಾಟ್ ಆಫ್ ರೆಸ್ಪೆಕ್ಟ್ ಇಟ್ಟಿದ್ದಾರೆ, ನಮ್ಮ ಮೇಲೆ ಅಪಾರವಾದ ಗೌರವ ಇಟ್ಟಿದ್ದಾರೆ, ಆಮೇಲೆ ಅಪಾರವಾದ ಶ್ರೇಯಸ್ ಮೇಲೆ ಪ್ರೀತಿ ಇಟ್ಟಿದ್ದಾರೆ, ತುಂಬ ಸಪೋರ್ಟ್ ಮಾಡಿಕೊಟ್ರು. ಇಲ್ಲೇನು ಅಂದ್ಕೊಟ್ಟು ಕೆಲವರೆಲ್ಲ ದುನಿಯಾ ವಿಜಯ್ ಇರೋ ಅಂತ ದಿನೇ ವಿಜಯ್ ಸಿನಿಮಾ ನೋಡಿ ಮಾತಾಡಿ. ಯಾಕೆ ನಾನು ಯಾರು ಮಾಡೋದು, ನಾನು ಯಾರು ಹೇಳಿ ಅವ್ರವರೇ ಬಂದ್ಕೊಂಡ್ಬಿಡೋದು, ಅವರೇ ಯಾರೇ ಹೇಳಿ ಬರ್ಸ್ಬಿಡೋದು. ಈ ಕೆಲವ್ರು ಏನು ಅಂತಾರೆ ಸರ್ ಇದ್ಯಾರೋ ಇದಂತೆ. ಈ ಕೆಲವು ದಯವಿಟ್ಟು ನಮ್ಮ ಡಿಜಿಟಲ್ ಸ್ನೇಹಿತರಾಗ್ಬೋದು ಯಾರ್ಬೋದು ಪರ್ಟಿಕ್ಯುಲರ್ ಬೇಕು ಅಂತ ಒಂದಷ್ಟು ಚುಚ್ಚ ಭಿನ್ನ ನಮ್ಮ ಅವ್ರ ಬಾಂಧವ್ಯದಲ್ಲಿ ಎಲ್ಲ ತಲೆನೇ ಕೆಡ್ಸ್ಕೊಳ್ಳ ಹೋಗೋರೆಲ್ಲ ಹೋಗಲಿ ದೂರ ದೂರ, ಯಾರು ನಾನು ನಂಬುವುದಿಲ್ಲ ಅಂತಾರಂತ ವಿಷ್ಣುವರ್ಧನ್ ಹೇಳ್ಕೊಟ್ಟಾರೆ. ಅದನ್ನು ನಾನು ಕಲ್ತಿದ್ದೀನಿ. ಅದರಿಂದ ನಮ್ಮ ಸಿನಿಮಾಗೆ ಇನ್ನೊಂದು ಲಾಸ್ಟ್ ಒಂದು ಹುಬ್ಳಿದು ಒಂದು ಪ್ರೆಸ್ ಬಿಟ್ಟು ಲಾಸ್ಟ್ ರಿಲೀಸ್ಗೆ ಎಲ್ಲರೂ ಬರ್ತಾರೆ, ಕಲಾವಿದರು ಕರ್ತೀನಿ, ಮಾತಾಡ್ತೀನಿ. ವೆರಿ ಗುಡ್ ಸಿನಿಮಾ ಮಾಡೋರೆ. ನಾರಾಯಣ ಅವರು ಅಚ್ಚುಕಟ್ಟ ಮಾಡಿಕೊಟ್ಟಾರೆ. ಅಕ್ಟೋಬರ್ ರಿಲೀಸ್ ಆಗ್ತಾಯಿದೆ. ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸ ನನಗೆ ಯಾವ ರೀತಿ ಸದಾ ಕೊಟ್ಟಿದ್ದೀರಾ ಎಲ್ಲರೂ ಇದೇ ರೀತಿ ಈ ಸಿನಿಮಾಗೆ ಬೆಳೆಸಿ ಅರಸಿ ಆರೈಸಿ ಅಂತ ಕೇಳ್ಕೊತೀನಿ. ಜೈ ಕರ್ನಾಟಕ ಮಾತು.